ವಿಧಾನಸೌಧದ ಮುಂಭಾಗ ಅಂದರೆ ಯಾವ ರೀತಿ ಒಂದು ಕ್ರೌಡ್ ಇತ್ತು ಏನು ಅನ್ನೋದನ್ನ ಇದೀಗ ಕ್ರೌಡ್ ಇತ್ತು, ಆ ಒಂದು ಕ್ರೌಡನ್ನ ಎಫೆಕ್ಟ್ ಯಾವ ರೀತಿ ಆಯಿತು ಏನು ಅನ್ನೋ ಒಂದು ವಿಜುವಲ್ಸನ್ನು ಇದೀಗ ನಾನು ನಿಮಗೆ ತೋರಿಸ್ತಿರುವಂಥದ್ದು. ಅಂದರೆ ಕೆಂಪೇಗೌಡ ಪ್ರತಿಮೆ ಏನಿದೆ ಅಂದರೆ ವಿಧಾನಸೌಧದ ಮುಂಭಾಗ ಇದ್ದಂತಹ ಒಂದು ಕೆಂಪೇಗೌಡ ಪ್ರತಿಮೆಯ ಸುತ್ತಮುತ್ತ ಒಂದು ಪರ್ಮನೆಂಟ್ ಬ್ಯಾರಿಕೇಡ್ಗಳನ್ನು ಏನು ಹಾಕಲಾಗಿತ್ತು ಅದು ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿರುವಂಥದ್ದು. ನಿನ್ನೆ ಲಕ್ಷಾಂತರ ಮಂದಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಈ KR ಸರ್ಕಲ್ನಿಂದ ಹಿಡಿದು ಈ ಕಡೆ ಕಾಫಿ ಬೋರ್ಡ್ ಜಂಕ್ಷನ್ ತನಕವೂ ಕೂಡ ಸಾಕಷ್ಟು ಲಕ್ಷಾಂತರ ಜನ ಒಂದು ಹೆಜ್ಜೆನೂ ಕೂಡ ಇಡೋದಕ್ಕೆ ಆಗದಿರುವಂಥ ಸಿಚುವೇಶನಲ್ಲಿ RCBಯ ಅಭಿಮಾನಿಗಳ ಒಂದು ಪ್ರವಾಹವನ್ನು ನಾವು ನೋಡಿದ್ವಿ. ಅದರ ಎಫೆಕ್ಟ್ ಇದು. ಯಾಕಂದರೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಬ್ಯಾರಿಕೇಡ್ಗಳು ಕೂಡ ನಜ್ಜುಗುಜ್ಜಾಗಿರುವಂಥದ್ದು. ಇದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕಾಗದೆ ಹೋಗಿದ್ರೆ ಇನ್ನು ಸ್ವಲ್ಪವೇ ದೂರ ವಿಧಾನಸೌಧದ ಒಳಗಡೆನೆ ಒಂದು ಫ್ಯಾನ್ಸು ನುಗ್ಗಿಬಿಡ್ತಿದ್ರು. ಆ ರೀತಿಯಾದಂಥ ಎಫೆಕ್ಟ್ ಇಲ್ಲಿ ಕಾಣ್ತಿರುವಂಥದ್ದು. ಯಾವುದೇ ರೀತಿಯಾದಂತಹ ಮುಂಜಾಗ್ರತೆ ಕ್ರಮ, ಸರ್ಕಾರದ ಬೇಜವಾಬ್ದಾರಿತನವೇ ಈ ಇಡೀ ದುರಂತಕ್ಕೆ ಕಾರಣವಾಗಿರುವಂಥದ್ದು. ಕಂಪ್ಲೀಟ್ಲಿ ಪೊಲೀಸ್ ಇಲಾಖೆಯ ಒಂದು ಮಾತು ಕೇಳದೆ ಇರೋದಕ್ಕೆ ಈ ಒಂದು ದೊಡ್ಡ ದುರಂತ ಇವತ್ತಿನ ದಿನ ಆಗಿದೆ. ಅದರ ಎಫೆಕ್ಟ್ ವಿಧಾನಸೌಧದ ಮುಂದೆ ಯಾವ ರೀತಿ ಇದೆ, ಒಂದು ಬ್ಯಾರಿಕೇಡ್ಗಳು ಮುರಿದು ಬಿದ್ದಿದೆ ಅನ್ನೋ ಒಂದು ವಿಜುವಲ್ಸ್ ಅನ್ನು ಕೂಡ ನೀವು ನೋಡ್ತಿದ್ರಿ. ಇಡೀ ವಿಧಾನಸೌಧದ ಮಾತ್ರ ಅಲ್ಲ, ಇಡೀ ಆವರಣದಲ್ಲಿದ್ದಂತಹ ಗಿಡಗಳಿರ್ಬೋದು ಎಲ್ಲವೂ ಕೂಡ ಅಭಿಮಾನಿಗಳ ಒಂದು ಕಾಲು ತುಳಿತಕ್ಕೆ ಯಾವ ರೀತಿ ಆಗಿದೆ. ಅಲ್ಲಲ್ಲಿ ಚಪ್ಪಲಿ ಬಿದ್ದಿದೆ, ಮತ್ತೆ ಇಲ್ಲಿಂದನೇ ಒಂದು ವಾಟರ್ ಬಾಟ್ಲು ಎಲ್ಲವನ್ನು ಕೂಡ ವಿಧಾನಸೌಧದ ಮುಂಭಾಗ ನಿನ್ನೆ ಎಸೆಯುವಂತಹ ಒಂದು ಸಿಚುವೇಶನ್ ಕೂಡ ಎದುರಾಗಿತ್ತು. ಇನ್ನು ಇದು ವಿಧಾನಸೌಧದ ಮುಂಭಾಗ ಇದ್ದಂತಹ ಒಂದು ಕೆಂಪೇಗೌಡ ಪ್ರತಿಮೆ ಏನಿದೆ ಅಲ್ಲಿನ ಒಂದು ಚಿತ್ರಣವಾದರೆ ಈ ವಿಧಾನಸೌಧದ ಎದುರುಗಡೆ ರಸ್ತೆಯ ಒಂದು ಏನು ಓಣಿ ಥರ ಒಂದು ಪಾರ್ಕ್ ಏನು ಮಾಡಲಾಗಿತ್ತು, ಗಿಡಗಳನ್ನ ಹಾಕಲಾಗಿತ್ತು, ಅಲ್ಲಿ ಯಾವ ರೀತಿ ಒಂದು ಪರ್ಮನೆಂಟ್ ಬ್ಯಾರಿಕೇಡ್ಗಳು ಮುರಿದು ಬಿದ್ದಿದೆ ಆ ಒಂದು ಚಿತ್ರಣವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಧಾನಸೌಧದ ರಸ್ತೆಯ ಎದುರುಗಡೆ ಅಂದರೆ ಹೈಕೋರ್ಟ್ ವಿಧಾನಸೌಧ ಮಧ್ಯದಲ್ಲಿ ಎರಡೂ ರಸ್ತೆಗಳ ಮಧ್ಯದಲ್ಲಿ ಒಂದು ಪಾರ್ಕ್ ರೀತಿ ಅಂದರೆ ಗಿಡಗಳನ್ನು ಹಾಕಿ ಒಂದು ಪರ್ಮನೆಂಟ್ ಬ್ಯಾರಿಕೇಡ್ಗಳನ್ನು ಹಾಕಿ ಅಂದರೆ ರಸ್ತೆ ತಡೆಗೆ ಒಂದು ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಯಾವ ರೀತಿ ಅದು ಕೂಡ ಎಫೆಕ್ಟ್ಗೆ ನಿನ್ನೆ ಅಭಿಮಾನಿಗಳ ಒಂದು ಪ್ರವಾಹಕ್ಕೆ ಮುರಿದು ಬಿದ್ದಿದೆ ಅನ್ನೋ ಒಂದು ಚಿತ್ರಣವನ್ನು ಕೂಡ ಇದೀಗ ನಾನು ನಿಮಗೆ ತೋರಿಸ್ತಿರುವಂಥದ್ದು. ಕಂಪ್ಲೀಟಾಗಿ ಅಂದರೆ ಇಡೀ ಒಂದು ರಸ್ತೆಯ ಒಂದು ಗಿಡಗಳಿಗೆ ಒಂದು ರಸ್ತೆ ತಡೆಗೆ ಹಾಕಲಾಗಿದ್ದಂತಹ ಒಂದು ಬ್ಯಾರಿಕೇಡ್ಸ್ ಯಾವ ರೀತಿ ಮುರಿದು ಬಿದ್ದಿದೆ. ಮತ್ತೆ ಮಧ್ಯದಲ್ಲಿ ಒಂದು ಪಾರ್ಕ್ ರೀತಿ ಗಿಡಗಳನ್ನು ಹಾಕಲಾಗಿತ್ತು. ಒಂದು ಸೌಂದರ್ಯ ಅಂದರೆ ರಸ್ತೆಯ ಒಂದು ಸೌಂದರ್ಯ ಕಾಪಾಡೋದಕ್ಕೆ ಗಿಡಗಳನ್ನ ಹಾಕಲಾಗಿತ್ತು. ಅದು ಯಾವ ರೀತಿ ಅಭಿಮಾನಿಗಳ ಒಂದು ಕಾಲು ತುಳಿತಕ್ಕೆ ಬಲಿಯಾಗಿದೆ. ಫ್ಯಾನ್ಸ್ಗಳ ಒಂದು ಕರ್ಚೀಫ್ ಇರ್ಬೋದು, ಇಡೀ ಒಂದು ಬ್ಲೂಟೂತ್ ಇರ್ಬೋದು, ಗೆಜೆಟ್ಸ್ ಇರ್ಬೋದು, ಯಾವ ರೀತಿ ಇಲ್ಲಿ ಇದೆ ಅನ್ನೋ ಒಂದು ಚಿತ್ರಣವನ್ನು ಮತ್ತೆ ಫ್ಲ್ಯಾಗು ಎಲ್ಲವೂ ಕೂಡ ಅಲ್ಲಲ್ಲಿ ಬಿದ್ದಿರುವಂಥದ್ದು. ಅಂದರೆ ಲಕ್ಷಾಂತರ ಜನ ಫ್ಯಾನ್ಸ್ ನಿನ್ನೆ ಸೇರಿದ್ರು.